ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದರ್ಶನ್ ರವರಿಗೆ ಈ ಒಂದು ಮಂಗಳವಾರ ಏನಿದೆ ಮಂಗಳಕರವಾಗುತ್ತಾ ಇಲ್ಲ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಪ್ಪ ಅಂದ್ರೆ ಮಂಗಳವಾರ ದರ್ಶನ್ ರವರ ಮಧ್ಯಂತರ ಜಾಮೀನಿನ ಅವಧಿ ಮುಗ್ದೋಗುತ್ತೆ ಗುರು. 6 ವಾರ ಏನ್ ಕೊಟ್ಟಿದ್ರು ಆ ಅವಧಿ ಮುಗ್ದೋಗುತ್ತೆ. ಮುಂದಿನ ನಡೆ ಏನು ಗುರು, ಮುಂದೆ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಸಾಕಷ್ಟು ಕ್ವಶನ್ಸ್ಗಳು, ಆಪರೇಷನ್ ಆಗುತ್ತಾ ಇಲ್ವಾ, ಇಲ್ಲ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ತಿರ್ಗಾ ಜೈಲ್ಗೆ ಹೋಗ್ಬಿಡ್ತಾರಾ, ಹಾಗಂತೆ ಹೀಗಂತೆ ಸಿಕ್ಕಾಪಟ್ಟೆ ಡೌಟ್ಸ್ಗಳು ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ದರ್ಶನ್ ಸರ್ಜರಿಗೆ ಡೇಟ್ ಅಂತೂ ಕನ್ಫರ್ಮ್ ಆಗಿ ಫಿಕ್ಸ್ ಆಗಿದೆ. ಅದು ಏನಕ್ಕಪ್ಪ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಹೈಕೋರ್ಟಲ್ಲಿ ಸಿ ನಾಗೇಶ್ ಅವರು ಕನ್ಫರ್ಮ್ ಆಗಿ ಡೇಟ್ ಫಿಕ್ಸ್ ಆಗಿದೆ ಸರ್ಜರಿಗೆ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಈ ಸೋಮವಾರದ ಒಳಗಡೆ ದರ್ಶನ್ ರವರಿಗೆ ಆಪರೇಷನ್ ಆಗುವ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇದೆ. ಈ ಒಂದು ಆಪರೇಷನ್ ಆದರೆ ಈ ಒಂದು ಮಧ್ಯಂತರ ಜಾಮೀನು 2 ತಿಂಗಳಾಗಿರ್ಬೋದು, ಇಲ್ಲ 3 ತಿಂಗಳಾಗಿರ್ಬೋದು, ವಿಸ್ತರಣೆ ಆಗೋ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇದೆ ಗುರು. ಆದರೆ ಇಲ್ಲಿ ಅನಿವಾರ್ಯತೆ ಎದ್ದು ಕಾಣಿಸ್ತಾ ಇದೆ. ಏನೋ ಒಂದು 6 ವಾರ ಟೈಮ್ ಕೊಟ್ಟಿದ್ರು, ಅಷ್ಟರಲ್ಲೇ ಪರ್ಮನೆಂಟ್ ಬೇಲ್ ಸಿಗುತ್ತೆ ಅಂತ ತುಂಬಾ ಲೆಕ್ಕಾಚಾರದಲ್ಲಿದ್ರು. ಅದೆಲ್ಲ ಸ್ವಲ್ಪ ಉಲ್ಟಾ ಪಲ್ಟಾ ಆಗಿದೆ. ಇನ್ನೂ ಪ್ರತಿವಾದ ನಡೀತಾನೆ ಇದೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಇವಾಗ ಆಪರೇಷನ್ ಅನಿವಾರ್ಯತೆ ಸಿಕ್ಕಾಪಟ್ಟೆ ಇದೆ. ಆಪರೇಷನ್ ಆಗೋ ಚಾನ್ಸಸ್ಸು ಸಖತ್ತಾಗಿ ಕನ್ಫರ್ಮ್ ಅನ್ಕೊಳ್ಳಿ ಗುರು, ಹಾಗೆ ಆಗುತ್ತೆ. ನೋಡೋಣ, ಈ ಒಂದು ಸೋಮವಾರದ ಒಳಗಡೆ ಆಪರೇಷನ್ ಆದರೆ ಆ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ತೀವಿ ಅಂತ ನಾಗೇಶ್ ರವರು ಕೂಡ ಹೇಳಿದರೆ, ಡೇಟ್ ಫಿಕ್ಸ್ ಆಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಆದ್ರಿಂದ ಸೋಮವಾರ ಆಪರೇಷನ್ ಆದರೆ, ಸೋಮವಾರದ ಒಳಗಡೆ ಆದರೆ ಮಧ್ಯಂತರ ಜಾಮೀನು ವಿಸ್ತರಣೆ ಹಾಗೆ ಆಗುತ್ತೆ, ಕನ್ಫರ್ಮ್ ಗುರು. ಮತ್ತೆ ಇಲ್ಲಿ ಊಹಾಪೋಹಗಳು ಹಂಗಂತೆ ಹೀಗಂತೆ ಕಡ್ಡಿ ಕಸ ಅಂತ ಒಂದಷ್ಟು ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಇದು ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂದರೆ ಇಷ್ಟ ಗುರು. ನಿಮಗೇನು ಅನ್ನಿಸ್ತಿದೆ? ದರ್ಶನ್ ಅವರ ಆಪರೇಷನ್ ಆಗುತ್ತಾ ಇಲ್ವಾ? ಈ ಮಧ್ಯಂತರ ಜಾಮೀನು ಏನಾಗಬಹುದು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನು ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.